ಎಲ್ಲಿ ಕರ್ಕೊಂಡು ಹೋಗ್ತಿದ್ದೀರಾ ಅಂತ ಈಗ್ಲಾದ್ರೂ ಹೇಳ್ತೀರಾ? ಹೇಗೂ ಕರ್ಕೊಂಡು ಹೋಗ್ತೀನಲ್ವಾ, ನಿಮ್ಗೆ ಗೊತ್ತಾಗುತ್ತೆ. ಇಲ್ಲ ರೀ, ನಂಗೆ ಅಲ್ಲಿವರೆಗೂ ಕ್ಯೂರಿಯಾಸಿಟಿ ತಡ್ಕೊಳಕ್ಕಾಗಲ್ಲ. ಎಲ್ಲಿಗೆ ಅಂತ ಈಗ ಹೇಳ್ತಿರೋ ಇಲ್ವೋ? ಅದು ನಿಮ್ ಫೇವ್ರೆಟ್ ಮಟನ್ ಬಿರಿಯಾನಿ ತಿನ್ನೋದಿಕ್ಕೆ. ಏನೇ ಸಪ್ತಮಿ, ಯಾಕೆ ಹಾಗೆ ನಿಂತ್ಕೊಬಿಟ್ರಿ? ಓ, ಬಿರಿಯಾನಿ ನೆನೆಸ್ಕೊಂಡು ಇಲ್ಲೇ ಬಾಯಲ್ಲಿ ನೀರು ಬರ್ತಿದ್ಯಾ? ನೀವು ಬಿರಿಯಾನಿ ಅಂದಿದ ತಕ್ಷಣ ನನಗಪ್ಪನೇ ನೆನಪಾಗ್ತಿದ್ದಾರೆ. ಅವರು ನನಗಿಷ್ಟ ಅಂತ ಯಾವಾಗಲೂ ಬಿರಿಯಾನಿ ಕೊಡಿಸ್ತಿದ್ರು. ಥ್ಯಾಂಕ್ಸ್ ರೀ. ಆಹಾ ಮವ, ಸಖತ್ತಾಗಿರೋ ಐಡಿಯಾನೇ ಕೊಟ್ಟಿದ್ದೀರಾ. ಒಳ್ಳೆ ವರ್ಕೌಟ್ ಆಗ್ತಿದೆ. ಇವಳು ಹೀಗೆ ಹಿಡ್ಕೊಂಡಿದ್ರೆ ಇಲ್ಲೇರನ್ನ ಅನ್ಸ್ಬಿಡ್ತಿದೆಯಲ್ಲ. ಬಿರಿಯಾನಿ ತಿನ್ನೋದು ಕ್ಯಾನ್ಸಲ್ ಮಾಡಿಬಿಡ್ಲಾ? ದುಡ್ಡು ಮಿಕ್ಕುತ್ತೆ. ಬೇಡ ಬೇಡ ಬೇಡ, ಈಗ ತಾನೇ ಟ್ರ್ಯಾಕಿಗೆ ಬರ್ತಿದ್ದಾರೆ, ಮತ್ತೆ ಗರಂ ಆದರೆ ಕಷ್ಟ. ಹೆಂಗೋ ಟ್ರ್ಯಾಕಿಗೆ ಬಂದ್ರಲ್ಲ, ಮುಂದೆ ನೋಡ್ಕೊಳ್ಳೋಣ. ಸಪ್ತಮಿ ಅವರೇ, ಹೊರಡೋಣವಾ ಅಥವಾ ಇಲ್ಲೇ ಹೀಗೆ ನಿಂತ್ಕೊಳ್ಳೋಣವಾ? ಹಲೋ ಲವ್ ಬರ್ಡ್ಸ್, ಏನು ಎಲ್ಲೋ ಹೊರಡ್ತಿರೋ ಆಗಿದೆ? ಎಲ್ಗೆ? ಚುಚ್ಚಿಬಿಡ್ತೀನಿ. ನಾವ್ ಎಲ್ಗಾರ ಹೋಗ್ತೀವಿ, ನಿಂಗೇನೆ? ನನಗೇನಿಲ್ಲಪ್ಪ, ಆದ್ರೆ ನೀನು ಸಪ್ತಮಿನ ಯಾಮಾರ್ಸೋದಿಕ್ಕಂತ ಕರ್ಕೊಂಡು ಹೋಗ್ತಿದ್ಯಲ್ಲ, ಅದೇ ನಂಗೆ ತುಂಬಾ ಫೀಲ್ ಆಗ್ತಿರೋದು. ಹೇ ಮಂಜರಿ, ಏನೇ ಹೇಳ್ತಿದ್ಯಾ? ಹೇಳೋದಿಕ್ ನನ್ಗೇನೂ ಇಲ್ಲಪ್ಪ. ಇಲ್ಲಿ ನಿಂತಿದ್ದಾರಲ್ಲ ನಿಮ್ ಯಜಮಾನ್ರು, ಅವರೇ ಹೇಳ್ಬೇಕು. ಸಪ್ತಮರೇ, ಕೆಲವ್ರಿಗೆ ಈ ಚೆನ್ನಾಗಿರೋರ್ನ ನೋಡಿದ್ರೆ ಹೊಟ್ಟೆ ಉರಿ. ಏನಾದ್ರೂ ಒಂದು ಕಿತಾಪತಿ ಮಾಡ್ತಾನೆ ಇರ್ತಾರೆ. ಬನ್ನಿ ಹೋಗೋಣ. ಹಲೋ ಹಲೋ, ಒಂದ್ ನಿಮಿಷ. ನಾವೇನೋ ಕಿತಾಪತಿ, ತಾವು ಡ್ರಾಮಾಪತಿನಾ? ಸಪ್ತಮಿ, ನಿನ್ನ ನೋಡ್ತಿದ್ರೆ ನನಗೆ ತುಂಬಾ ಫೀಲ್ ಆಗ್ತಿದೆ. ಹೋಗಿ ಹೋಗಿ ಇಷ್ಟು ಯಾಮಾರ್ಸೋ ಗಂಡನ ಕಟ್ಕೊಂಡಿದ್ಯಲ್ಲ, ಪಾಪ ನೀನು. ಮಿಸ್ಟರ್ ಕಂಜೂಸ್ ಬ್ರದರ್, ನೀವೇನೇ ಹೇಳಿ ನಿಮ್ ಬ್ರಿಲಿಯನ್ಸ್ನ ಅಪ್ರಿಶಿಯೇಟ್ ಮಾಡ್ಲೇಬೇಕು. ನೀನ್ ಮನ್ಸ್ ಮಾಡಿದ್ರೆ 10 lakhsನ ಹೇಗಾದ್ರೂ ಅರೇಂಜ್ ಮಾಡ್ಬೋದಿತ್ತು. ಆದ್ರೆ ಅಪ್ಪ ಮಗಳು ಮಾತ್ ಬಿಡ್ಬೇಕು ಅಂತ ಇಷ್ಟೆಲ್ಲ ಪ್ಲಾನ್ ಮಾಡಿ ಪೇಪರ್ಸ್ ತಗೊಂಡೆ ನೋಡು. ಸೂಪರ್ ಬಿಡು ನೀನು. ಇದ್ರಿಂದ ಹೆಂಡತಿ ಕೋಪ ಮಾಡ್ಕೊಂಡಿದ್ದಾಳೆ ಅಂತ ಗೊತ್ತಾದ ತಕ್ಷಣ ಅವಳನ್ನ ಇಂಪ್ರೆಸ್ ಮಾಡೋದಕ್ಕೆ ಅವಳಿಗೆ ಇಷ್ಟ ಆಗಿರೋದೆಲ್ಲ ಕೊಡ್ಸೋದಕ್ಕೆ ಹೋಗ್ತಿದ್ಯಲ್ಲ, ಇದು ಸೂಪರ್. ಅದೇಗಪ್ಪ ಈ ಮಂಜರಿ ನಿನ್ ಮನ್ಸಲ್ಲಿರೋದ್ನೆಲ್ಲ ಹೇಳ್ಬಿಟ್ಲು ಅಂತ ಶಾಕ್ ಆಗ್ತಿದ್ಯಾ? ಕಣ್ಕಂಡವರೆಲ್ಲ ಏನೇನು ಹೇಳ್ತೀರಂತ ನಾನು ಯಾಕೆ ಶಾಕ್ ಆಗ್ಲಿ? ಸಪ್ತಮಿ, ನೀವಿಂಥವ್ರ ಮಾತ್ಕೆಲ್ಲ ಕಿವಿ ಕೊಡ್ಬೇಡಿ. ಚೆನ್ನಾಗಿರೋ ಸಂಸಾರನ ಹಾಳು ಮಾಡ್ಬೇಕಂತಾನೆ ಇಂಥವ್ರಿರೋದು. ಈ ಕಡೆ ಇಲ್ಲಿದ್ರಲ್ಲ ಇವರು ಬಾಳೋದು ಇಲ್ಲ, ನಮ್ಮಂತವ್ರು ಚೆನ್ನಾಗಿ ಬಾಳ್ತಿರೋರ್ನ ಬಾಳಕ್ ಬಿಡೋದು ಇಲ್ಲ. ಇದೆಲ್ಲ ಆ ಶಕುನಿದಾನಲ್ಲ ಅವನ್ ಗುಣ. ಜೆರಾಕ್ಸ್ ಹಂಗೆ ಹಚ್ಚಿಳಿದ್ಬಿಟ್ಟಿದೆ. ಹಲೋ ಬ್ರದರ್, ತಾವೇನ್ ತುಂಬಾ ಸಾಚ ಅನ್ನೋ ತರ ಪೋಸ್ ಕೊಡ್ಬೇಡಿ. ನಿಮ್ ಬುದ್ಧಿ ಏನು ಅಂತ ನಮಗೂ ಗೊತ್ತಿದೆ. ಸಪ್ತಮಿ, ನೀನೇನೇ ಹೇಳು, ಮದ್ವೆ ಆದಾಗಿಂದ ನಿನ್ ಗಂಡ ಎಲ್ಲಾದ್ರೂ ಆಚೆ ಕರ್ಕೊಂಡು ಹೋಗಿದ್ದಾನಾ? ಕೈ ಬಿಚ್ಚಿ ಧಾರಾಳವಾಗಿ ಏನಾದ್ರೂ ಕೊಡ್ಸಿದಾನಾ? ಇಲ್ಲ ತಾನೆ? ಇವಾಗ ಸಡನ್ ಆಗಿ ಕರ್ಕೊಂಡು ಹೋಗಿ ಬಿರಿಯಾನಿ ತಿನ್ನಿ ಅಂತಿದ್ದಾನೆ ಅಂದ್ರೆ ನೀನೇ ಯೋಚನೆ ಮಾಡು. ಏಯ್, ಬಿಟ್ರೆ ಜಾಸ್ತಿ ಮಾತಾಡ್ತಿದ್ಯಾ ನೀನು. ಸುಮ್ಮನೆ ಹೋದ್ರೆ ಸರಿ. ಅಯ್ಯೋ, ಯಾಕ್ ಬ್ರದರ್, ಸತ್ಯ ಹೇಳ್ದೆ ಅಂತ ಬ್ಲಾಸ್ಟ್ ಆಗ್ತಿದ್ಯಾ? ಸಾಕ್ ನಿಲ್ಸು ಮಂಜರಿ. ನಿನ್ ಬಾಯಲ್ಲಿ ಸತ್ಯ ಬರುತ್ತೆ ಅಂದ್ರೆ ನಾನು ಅದನ್ನ ನಂಬಲ್ಲ. ಅದು ಹಾಗಲ್ಲ ಸಪ್ತಮಿ. ಶಟ್ ಅಪ್.
ನೋಡು ಮಂಜರಿ, ನೀನ್ ಆಗ್ಲೇ ನನ್ನ ಹತ್ರ ಸುಮಾರು ಸರಿ ತಿಂದಿದ್ಯಾ. ಇವತ್ತು ನನ್ನ ಹತ್ರ ತಿನ್ಬೇಡ, ಸುಮ್ಮನೆ ಹೋಗು ಇಲ್ಲಿಂದ. ನೋಡು ನೋಡು, ನಾನು ಇದಕ್ಕೂ ಮುಂಚೆ ಸುಳ್ಳು ಹೇಳಿರ್ಬೋದು, ಆದ್ರೆ ಇವತ್ ನಾನು ಹೇಳ್ತಿರೋದು 100ಗೆ 200% ನಿಜಾನೇ. ನಿನ್ ಗಂಡ ನಿನ್ ಮೇಲಿರೋ ಪ್ರೀತಿಗೋ ಅಥವಾ ಕಾಳಜಿಗೋ ನಿನ್ನ ಹೋಟೆಲಿಗೆ ಕರ್ಕೊಂಡು ಹೋಗ್ತಿಲ್ಲ. ನಿಮ್ಮ ಅಪ್ಪನ ವಿಷಯದಲ್ಲಿ ನೀನ್ ಕೋಪ ಮಾಡ್ಕೊಂಡಿದ್ಯಲ್ವಾ, ಅದನ್ನ ಡೈವರ್ಟ್ ಮಾಡೋದಕ್ಕೆ ಅಂತ ಮಾಡ್ತಿರೋ ಗಿಮಿಕ್ ಇದು. ಪ್ಲೀಸ್ ಅರ್ಥ ಮಾಡ್ಕೋ ಸಪ್ತಮಿ. ಸರಿ, ಡೈವರ್ಟ್ ಮಾಡಕ್ಕೆ ಕರ್ಕೊಂಡು ಹೋಗ್ತಿದ್ದಾರೆ ಅಂತಾನೆ ತಿಳ್ಕೊತೀನಿ. ಏನಿವಾಗ? ನಮ್ಮಪ್ಪನ ವಿಷಯಕ್ಕೆ ನಾನು ಇವ್ರ ಮೇಲೆ ಕೋಪ ಮಾಡ್ಕೊಂಡಿರೋದು ನಿಜಾನೇ, ನಮ್ಮಿಬ್ರು ಮಧ್ಯೆ ಜಗಳ ಆಗಿರೋದು ನಿಜಾನೇ. ಆದ್ರೆ ನಮ್ಮಿಬ್ರು ಜಗಳದಲ್ಲಿ ನೀನ್ ಬಿಸಿನೀರ್ ಕಾಯಿಸ್ಕೊಳಕ್ ನೋಡ್ಬೇಡ. ನಾನ್ ಕೋಪ ಮಾಡ್ಕೊಂಡಾಗ ನಮ್ಮಪ್ಪ ಏನೆಲ್ಲ ಮಾಡ್ತಿದ್ರೋ ಇವರು ಕೂಡ ಅದನ್ನೇ ಮಾಡ್ತಿದ್ದಾರೆ. ಅಪ್ಪನಂತ ಗಂಡ ಸಿಕ್ಕಿದ್ದಾರೆ. ಇಂಥ ಗಂಡನ್ ಪಡೆಯಕ್ಕೆ ನಾನು ಪುಣ್ಯ ಮಾಡಿದ್ದೆ. ಈ ಎಲ್ಲ ನಿನ್ ಸ್ಟ್ರಾಟಜಿ ನನ್ನ ಹತ್ರ ವರ್ಕ್ ಆಗಲ್ಲ. ಸುಮ್ಮನೆ ಹೋಗ್ತಾ ಇರೋ. ಏನ್ ಹಾಗೆ ನೋಡ್ತಿದ್ಯಾ? ಹೇಳಿದ್ ಕೇಳಿಸ್ಲಿಲ್ವಾ? ರೀ, ಕೈ ಕೊಡಿ. ಕೈಯ ಹಾ. ಹೆಂಗೆ? ಹಿಂಗೆ. ಹಿಂಗ ಇಟ್ಕೊಳ್ಳಿ ಮತ್ತೆ. ಅದು ಹೋಗೆ, ಹೋಗು ಅಂದೆ. ಏನೇ ಮಕ ನೋಡ್ತಿದ್ಯಾ? ನನ್ನ ಲೋಲಿ ಅಂತೇಳಿ ಕೇಳಿಸ್ಲಿಲ್ವೇನೆ? ಹೋಗಿ ರೈಟ್ ಹೇಳೆ. ಹೋಗ್. ಇದ್ಯಾಕೆ? ರೀ ರೀ ಸಪ್ತಮಿ, ರೀ ಹೋಟ್ಲು, ರೀ ಮಟನ್ ಬಿರಿಯಾನಿ. ಅಯ್ಯಯ್ಯೋ, ಇವಳು ಅಜ್ಜಿ, ಇವಳು ಮಂಜೂರಿಲೇ. ಈ ಮಂಜೂರಿ ಹೇಳಿದಲ್ಲ ನಿಜ ಅಂತ ಏನಾದ್ರು ಗೊತ್ತಾಗೋಯ್ತಾ? ಅಯ್ಯೋ, ಇವಳು ಅಜ್ಜಿ ಸಿಗ್ಲಿ ಇವಳು. ಸಪ್ತಮಿರೇ, ಏನಾಯ್ತು? ಬನ್ನಿ ಹೋಟೆಲ್ಗೆ ಹೋಗೋಣ. ನನಗೊಂದು ಸತ್ಯ ಗೊತ್ತಾಗೋವರೆಗೂ ನಾನು ಎಲ್ಲಿಗೂ ಬರಲ್ಲ. ಸತ್ಯನಾ? ಏನ್ ಸತ್ಯ? ನೀವ್ ನನ್ಗೆ ಹೋಳಿಗೆ ತಂದ್ಕೊಟ್ಟಿದ್ದು, ಇವಾಗ ಬಿರಿಯಾನಿ ತಿನ್ನಕ್ ಕರ್ಕೊಂಡು ಹೋಗ್ತೀನಿ ಅಂದಿದ್ದು, ಇದೆಲ್ಲಾನು ಖುಷಿ ವಿಷಯನೇ. ಆದ್ರೆ ಏಯ್, ನಿಮ್ ಖುಷಿಗೋಸ್ಕರ ನಾನು ಏನ್ ಬೇಕಾದ್ರೂ ಮಾಡ್ತೀನಿ ಸಪ್ತಮಿ. ಇದ್ ಬಿಟ್ಟು ಕಲ್ಲು ಹೊಡಿಬೇಕಾ? ಹೇಳಿ ಹೇಳಿ, ಹೊಡಿತೀನಿ. ಬೇಡವಾ? ಇನ್ನು ದೊಡ್ಡದಾಗ್ಬೇಕಾ? ಸಮುದ್ರಕ್ಕೆ ನೀರ್ ಚಲ್ಬೇಕಾ? ಹೇಳ್ರಿ ಹೇಳ್ರಿ, ಚಲ್ತೀನಿ. ಕೆರೆ ನೀರನ್ನು ಕೆರೆಗೆ ಚೆಲ್ಲಿ ಅಷ್ಟೇ. ನನಗ್ ನಿಮ್ ಖುಷಿ ಮುಖ್ಯ ಸಪ್ತಮಿ ಅವರೇ, ಅಷ್ಟೇ.